ಹಾಯ್ ಫ್ರೆಂಡ್ಸ್, ಇಂಟೆಲಿಜೆನ್ಸಿ ಬ್ಯೂರೋಯಲ್ಲಿ ಅರೌಂಡ್ 4000+ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಕರ್ನಾಟಕದಲ್ಲಿ ಅರೌಂಡ್ ನಿಮ್ಗೆ ಹೇಳ್ಬೋದು, ಇಲ್ಲಿ ಬೆಂಗಳೂರು ಅಂತಿದೆ ನೋಡಿ, ಬೆಂಗಳೂರಲ್ಲೇ 204 204 ಪೋಸ್ಟ್ ಕಾಲ್ ಆಗಿದ್ದಾವೆ. ಹೌದಾ, ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸಿಫಿಕೇಷನ್ ಜನರಲ್ ಗ್ರೂಪ್ ಸಿ ಪೋಸ್ಟ್ ಇದು. ಹೌದಾ, ಪೇ ಸ್ಕೇಲ್ ನಿಮ್ಗೆ 21,000 ಸ್ಟಾರ್ಟ್ ಆಗುತ್ತೆ. 21 ಬೇಸಿಕ್ ಅದು. ಹೌದಾ, TAD ಎಲ್ಲ ಕೊಡಿ, ಅಲೌನ್ಸ್ ಎಲ್ಲ ಕೊಡಿ, ಬಂದೇ ಬರುತ್ತೆ, ಚೆನ್ನಾಗಿ ಬರುತ್ತೆ ಸ್ಯಾಲ್ರಿ. ಮತ್ತು ಮೇನ್ ಅಂದರೆ 10th ಮೇಲಿದೆ. 10th ಮೇಲೆ ಯಾರು ಪಾಸ್ ಆಗಿದ್ರೆ ಎಲ್ಲರೂ ಅಪ್ಲೈ ಮಾಡಿ. ಹೌದಾ, ಸೊ ಅದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಇರ್ಬೋದು, ಬೇಕಾದ್ರೆ ನೋಡ್ಬೋದು. ಕ್ವಾಲಿಫಿಕೇಷನ್ ಬಂದುಬಿಟ್ಟು 10th ಇದೆ. ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದೆ, ಇಂಟೆಲಿಜೆನ್ಸಿಯಲ್ಲಿ ಏನಾದರೂ ವರ್ಕ್ ಮಾಡಿದರೆ, ಯಾರಾದರೂ ವರ್ಕ್ ಮಾಡಿದರೆ ಅವ್ರಿಗೆ ಕೂಡ ಎಕ್ಸ್ಟ್ರಾ ಪಾಯಿಂಟ್ಸ್ ಕೂಡ ಇರುತ್ತೆ, ಅವ್ರು ಕೂಡ ಅಪ್ಲೈ ಮಾಡ್ಕೋಬೋದು. ಏಜ್ ಲಿಮಿಟು 18 to 27 ಆ್ಯಸ್ ಆನ್ 17/8/2025. ಹೌದಾ, SC/STಗೆ 3 years ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು ಎಕ್ಸಾಮ್ ಬಂದು 2 ಟೈರ್ ಎಕ್ಸಾಮ್ ಇರುತ್ತೆ. 3 ಟೈರಲ್ಲಿ ಇಂಟರ್ವ್ಯೂ ಇರುತ್ತೆ, 3rdಲ್ಲಿ ಇಂಟರ್ವ್ಯೂ ಇರುತ್ತೆ. ಆಮೇಲೆ ಟೆಸ್ಟ್ ಇರುತ್ತೆ, ಪರ್ಸ್ನಲ್ ಟೆಸ್ಟ್, ಅಂದರೆ ಒಂದು ಬಾಡಿ ಚೆಕಪ್ ಇರುತ್ತೆ. ಫಸ್ಟ್ ಟೆಸ್ಟಲ್ಲಿ ಡಿಸ್ಕ್ರಿಪ್ಟಿವ್ ಕ್ವಶನ್ ಇರಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಜನರಲ್ ಅವೇರ್ನೆಸ್ಸು, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡು, ನ್ಯೂಮರಿಕಲ್ಲು, ಅನಾಲಿಟಿಕಲ್ಲು ಆ್ಯಂಡ್ ಲಾಜಿಕಲ್. ಹೌದಾ, ಸೊ ಮತ್ತು ಇಂಗ್ಲೀಷ್ ಗ್ರಾಮರ್ ಇರುತ್ತೆ, ಜನರಲ್ ಸ್ಟಡೀಸ್ ಇರುತ್ತೆ. ಸೊ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. ಒಂದು ತಪ್ಪಾದರೆ 0.25 ಮಾರ್ಕ್ಸ್ ಹೋಗುತ್ತೆ. ಹೌದಾ, ನೆಕ್ಸ್ಟು ಸೆಕೆಂಡ್ ಬಂದುಬಿಟ್ಟು ರಿಟರ್ನ್ ಟೆಸ್ಟು ಡಿಸ್ಕ್ರಿಪ್ಟಿವಲ್ಲಿರುತ್ತೆ, 1 hour ಟೆಸ್ಟು, ಅಲ್ಲಿ ನೀವು ಬರೆಯೋದಿರುತ್ತೆ. ಹೌದಾ, ಸೊ ನೆಕ್ಸ್ಟು ಇಂಟರ್ವ್ಯೂ ಆ್ಯಂಡ್ ಪರ್ಸನಾಲಿಟಿ ಟೆಸ್ಟ್, ನಿಮ್ಮದು ಫಿಸಿಕಲ್ ಚೆಕ್ ಮಾಡ್ತಾರೆ, ಆಮೇಲೆ ಇಂಟರ್ವ್ಯೂ ಆಗುತ್ತೆ. ಸೊ ಎಕ್ಸಾಮ್ ಸೆಂಟ್ರ್ ಬಂದುಬಿಟ್ಟು ನಿಮಗೆ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಬೆಳಗಾವಿ ಇದೆ, ಬೆಂಗಳೂರು ಇದೆ, ಹುಬ್ಬಳ್ಳಿ ಇದೆ, ಆಮೇಲೆ ಮಂಗಳೂರು ಇದೆ, ಮೈಸೂರು ಇದೆ, ಶಿವಮೊಗ್ಗ ಇದೆ, ಉಡುಪಿ ಇದೆ. ಸೊ ಡಾಕ್ಯುಮೆಂಟ್ನ ನೀಟಾಗಿ ಫೋಟೋ ಅದೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ. ಸಿಗ್ನೇಚರು, ಫೋಟೋ ಮೇನ್ ಇರಬೇಕು, ಚೆನ್ನಾಗಿರಬೇಕು. ಡಾಕ್ಯುಮೆಂಟ್ ಕ್ಲಿಯರ್ ಆಗಿರಬೇಕು. 10th ಪರ್ಸೆಂಟೇಜು ಮಾರ್ಕ್ಸ್ ಎಲ್ಲ ನೀಟಾಗಿ ಹಾಕಿ, ರಾಂಗ್ ಮಿಸ್ಟೇಕ್ಸ್ನ ಹಾಕೋಕ್ಕೆ ಹೋಗಬೇಡಿ. ಇನ್ ದ್ಯಾಟ್ಸ್ ನಿಮ್ಗೆ ಸಪೋಸ್ ಸೆಲೆಕ್ಷನ್ ಆದರೂ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪ್ರಾಬ್ಲಮ್ ಆದರೆ ಜಾಬ್ ಸಿಗೋಲ್ಲ, ಈಗಲೇ ಹೇಳ್ತಾ ಇದ್ದೀವಿ. ಸಪೋಸ್ ನಿಮ್ಮ ಡಿಕ್ಲರೇಷನ್ ಇದ್ದರೂ ಇಲ್ಲಿ ನೀವು OBC ಇದ್ದರೆ ಈ ಡಿಕ್ಲರೇಷನ್ ತೆಗೆಸ್ಬೇಕು. ಹೌದಾ, ಸೊ ಈ ಡಿಕ್ಲರೇಷನ್ ಸರ್ಟಿಫಿಕೇಟ್ ತೆಗಿಸಿ ಅದಕ್ಕೆ ಅಪ್ಲೋಡ್ ಮಾಡೋದಿರುತ್ತೆ, ಅಪ್ಲೋಡ್ ಮಾಡಿ. ಆಮೇಲೆ ಸಪೋಸ್ ನೀವು OBC ಎಲ್ಲ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದರೆ, EWS ಏನಾದರೂ ಇದ್ದರೆ ಅದನ್ನು ಬೇಕಾದ್ರೆ ಇಲ್ಲಿ ತೆಗೆಸ್ಬೋದು. ಹೌದಾ, ಸೊ ಇನ್ನು ತೆಗಿಸಿ ಅದನ್ನ ಅಪ್ಲೋಡ್ ಮಾಡಬೇಕು. ಸ್ಪೋರ್ಟ್ಸಲ್ಲಿ ಏನಾದರೂ ಇದ್ದರೆ ಅವರು ಕೂಡ ನ್ಯಾಷನಲ್ ಲೆವೆಲಲ್ಲಿ ಸ್ಪೋರ್ಟ್ಸಲ್ಲಿ ಅಪ್ಲೈ ಮಾಡಿದರೆ ಅವರು ಇದನ್ನ ಡೌನ್ಲೋಡ್ ಮಾಡಿ, ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿ ಇದಕ್ಕೆ ಸಿಗ್ನೇಚರ್ ಎಲ್ಲ ಮಾಡಿಸಿ ಅಪ್ಲೋಡ್ ಮಾಡಬೇಕು. ನ್ಯಾಷನಲ್ ಲೆವೆಲ್ ಕಾಂಪಿಟೇಷನಲ್ಲಿ ಏನಾದರೂ ಮಾಡಿದ್ರು ಅವರು ಕೂಡ 2 ಇದಾವೆ ಗೇಮ್ಸ್ ಇದ್ದು. ಹೌದಾ, 2 ಅಪ್ಲೋಡ್ ಮಾಡಬೇಕು. ಇಲ್ಲಿ ನೀವು ಯೂನಿವರ್ಸಿಟಿ ವೈಸ್ ಏನಾದರೂ ಸ್ಪೋರ್ಟ್ಸ್ ಆಡಿದರೆ ಅದು ಕೂಡ ಅಪ್ಲೈ ಆಗುತ್ತೆ, ಅದನ್ನೂ ಬೇಕಾದ್ರೆ ನೀವು ಅಪ್ಲೈ ಮಾಡ್ಬೋದು. ಸಪೋಸ್ ಡಿಫೆನ್ಸ್ ಪರ್ಸನ್ ಆಗಿದ್ದರೆ, ಡಿಫೆನ್ಸ್ ಪರ್ಸನಿಗೆ ಕೂಡ ಸಪ್ರೇಟಾಗಿ ಒಂದು ಫಾರ್ಮ್ ಇದೆ, ಅದನ್ನ ಮಾಡಿ ಫಿಲ್ ಮಾಡಿ ಆಫಿಷಿಯಲ್ ಸೀಲ್ ಅವ್ರದ್ದೇನೋ ಆರ್ಮಿದು ಇರುತ್ತಲ್ಲ ಅಲ್ಲಿ ಸೀಲ್ ಮಾಡಿಸಿ ಇದನ್ನು ಅಪ್ಲೋಡ್ ಮಾಡಬೇಕು. ಎಕ್ಸ್ ಸರ್ವಿಸ್ಮ್ಯಾನ್ 2 ಫಾರ್ಮ್ ಇದಾವೆ, ಎಕ್ಸ್ ಸರ್ವಿಸ್ಮ್ಯಾನ್ದು, ಅವ್ರು 2 ಬೇಕಾದ್ರೆ ಅಪ್ಲೈ ಮಾಡ್ಕೋಬೋದು. ಹೌದಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರು 10th ಆಗಿದ್ದಾರೆ ಅವರಿಗೆಲ್ಲರಿಗೂ ಶೇರ್ ಮಾಡಿ. ಹೌದಾ, ಸೊ ಒಳ್ಳೆ ಪೋಸ್ಟು, 4,000+ ಪೋಸ್ಟ್ ಇದ್ದಾವೆ, ಈಸಿಯಾಗಿ ಅಪ್ಲೈ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಎಕ್ಸಾಮ್ ಕೂಡ ಅಷ್ಟೇನು ಟಫ್ ಇರಲ್ಲ ಅನ್ಕೋತೀನಿ, 10th ಮೇಲೆ ಇರೋದ್ರಿಂದ. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಫಾರ್